ಫಸ್ಟ್ ಸೇವಾ ಸಿಂಧು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಆದ್ಮೇಲೆ ಅಪ್ಲೈ ಫಾರ್ ಆಲ್ ಸರ್ವಿಸಸ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನೀವು ಯಾವ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದೀರಲ್ಲ ಅದನ್ನ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಸರ್ಚ್ ಮಾಡಬೇಕು. ಈಗ ನಾನು ಪೊಲೀಸ್ ವೆರಿಫಿಕೇಶನ್ ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಪೊಲೀಸ್ ವೆರಿಫಿಕೇಶನ್ ಅಂತ ಸರ್ಚ್ ಮಾಡಬೇಕು. ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕಲ್ಲ ಅದನ್ನ ಸರ್ಚ್ ಮಾಡಬೇಕು. ಇಲ್ಲಿ ಅಪ್ಲಿಕೇಶನ್ ಫಾರ್ ಜಾಬ್ ವೆರಿಫಿಕೇಶನ್ ಅಂತ ಬಂತು. ಆಮೇಲೆ ಸರ್ವಿಸ್ ರಿಕ್ವೈರ್ಡ್ ಐತಲ್ಲ ಅಲ್ಲಿ ಇಲ್ಲಿ ನಿಮ್ಗೆ ಎಷ್ಟು ರೂಪಾಯಿ ಅಮೌಂಟ್ ಬೇಕಾಗುತ್ತಲ್ಲ ಈಗ ಜಾಬ್ ವೆರಿಫಿಕೇಶನ್ಗೆ 450 ರೂಪಾಯಿ ತೋರಿಸುತ್ತೆ. ಅಲ್ಲಿ ಮುಂದೆ ಪ್ಲಸ್ 20 ರೂಪಾಯಿ GST ತೋರಿಸುತ್ತೆ. ಎಲ್ಲ ಸೇರಿಸಿ 470 ರೂಪಾಯಿ ತೋರಿಸುತ್ತೆ. ಈಗ ಇಲ್ಲಿ 450 ರೂಪಾಯಿ ತೋರಿಸೈತಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ನೇಮ್ ಆಫ್ ದಿ ಅಪ್ಲಿಕೆಂಟ್ ಐತಲ್ಲ ಇಲ್ಲಿ ಯಾರು ಪೊಲೀಸ್ ವೆರಿಫಿಕೇಶನ್ ಅಪ್ಲಿಕೇಶನ್ ಹಾಕೋರು ಇರ್ತಿರಲ್ಲ ಅವ್ರ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕಾಗತ್ತೆ. ಈಗ ಎಂಟ್ರಿ ಮಾಡತ್ತೀನಿ. ಆಮೇಲೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅದನ್ನ ಅಪ್ಲೋಡ್ ಮಾಡಬೇಕು. ಈಗ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿನೇ ಶೋ ತೋರ್ಸಾಕತೈತಿ ಲೆಸ್ ದೆನ್ 100 KB ಐತಿ ಇರ್ಬೇಕಂತ ಹೇಳ್ತೈತಿ. ಈಗ ಇಲ್ಲಿ ಇದನ್ನ ಫೋಟೋನ KB ದಿಂದ KB ಯಾವ ತರ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಇಮೇಜ್ ಟು KB ಅಂತ ಸರ್ಚ್ ಮಾಡ್ಬೇಕಾಗತ್ತ. ಇಲ್ಲಿ ಬಂತು. ಈಗ ಇಮೇಜ್ ಯಾವ ಫೋಟೋನ ಅಪ್ಲೋಡ್ ಮಾಡೋರು ಇರ್ತಿರಲ್ಲ ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಎಷ್ಟು 100 KB ಕೇಳೈತಲ್ಲ ಅಲ್ಲಿ 45 KB ಹಾಕಿ ರೆಡ್ಯೂಸ್ ಸೈಜ್ ಅಂತ ಕ್ಲಿಕ್ ಮಾಡ್ಕೋಬೇಕು. ರೆಡ್ಯೂಸ್ ಸೈಜ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ತೋರಿಸುತ್ತ ಎಷ್ಟು KB ಆಗಿರ್ತದ ಅಂತ ತೋರಿಸ್ತೈತಿ. ಈಗ ನಾವು 100 KB ಒಳಗೆ ಇದನ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ಇಲ್ಲಿ ಡೌನ್ಲೋಡ್ ಇಮೇಜ್ ಐತಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇದು 44 KB ಆಗೈತಿ ಈಗ ಫೋಟೋ. ಈಗ ಇಲ್ಲಿ ಅಪ್ಲೋಡ್ ಮಾಡೋದು ನೋಡಿ ಅಪ್ಲೋಡ್ ಆಗತ್ತಿಲ್ಲ ನೋಡ್ಬೇಕು. ಸೈಜ್ ತೋರಿಸ್ಯಾರ 3.5 x 4.5 ಸೆಂಟಿಮೀಟರ್ ಸೈಜ್ ಇತ್ತಂದ್ರೆ ತನ ತಗೋತೈತಿ. ಈಗ ಫೋಟೋ ಅಪ್ಲೋಡ್ ಆಯ್ತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ದಾಗ ಇದ್ದಂಗ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ಬೇಕಾಗತ್ತ. ನಾ ಈಗ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ತೀನಿ. ಡೇಟ್ ಆಫ್ ಬರ್ತ್ ಎಂಟ್ರಿ ಆಯ್ತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್ ಅಂತ ಐತಲ್ಲ ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡ್ಬೇಕು. ಆಧಾರ್ ಕಾರ್ಡ್ದಾಗ ಇದ್ದಂಗ ಫಾದರ್ ನೇಮ್ ಅಲ್ಲಿ ಹಾಕ್ಬೇಕಾಗತ್ತ. ಈಗ ಇಲ್ಲಿ ಫಾದರ್ ನೇಮ್ ಎಂಟ್ರಿ ಮಾಡತ್ತೀನಿ. ಫಾದರ್ ನೇಮ್ ಎಂಟ್ರಿ ಆದ್ಮೇಲೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗೆ ಕೇಳ್ತೈತಿ ನೀವು ಯಾವ ಇಯರ್ ದಿಂದ ಸ್ಟೇ ಮಾಡಾಕ್ತಾರಿ ಅಂತ ಕೇಳ್ತೈತಿ. ಅಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಹಾಕಿದ್ರು ನಡಿತೈತಿ, ಅದೇನು ಸಮಸ್ಯೆ ಬರಂಗಿಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ದ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಕೇಳ್ತೈತಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನಿಮ್ ಮನಿ ನಂಬರ್ ಇತ್ತಂದ್ರ ಮನಿ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ನಡಿತೈತಿ 100 ಹಾಕಿದ್ರು ನಡಿತೈತಿ. ಆಮೇಲೆ ನಿಮ್ದು ಯಾವ ಊರ್ ಐತಲ್ಲ ಆ ಊರ್ ಕರೆಕ್ಟ್ ಆಧಾರ್ ಕಾರ್ಡ್ದಾಗ ಇದ್ದಿದ್ ಊರನ್ನ ಎಂಟ್ರಿ ಮಾಡ್ಬೇಕು. ಆಧಾರ್ ಕಾರ್ಡ್ದಾಗ ಇದ್ದಿದ್ ಊರ್ ಎಂಟ್ರಿ ಮಾಡಿ ನಿಮ್ದ ಸಿಟಿ ಯಾವ್ದೈತೆ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಪೊಲೀಸ್ ಸ್ಟೇಷನ್ ನಿಮ್ ಊರ್ದು ಯಾವ ಪೊಲೀಸ್ ಸ್ಟೇಷನ್ ಬರ್ತೈತೆ ಅನ್ನೋದು ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಪಿನ್ ಕೋಡ್ ಹಾಕೋಬೇಕು. ಆಮೇಲೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತ. ಯಾಕಂದ್ರೆ ಪೊಲೀಸ್ ವೆರಿಫಿಕೇಶನ್ ಮಾಡುವಾಗ ಅವರು ಯಾವ ನಂಬರ್ ಇಲ್ಲಿ ಕೊಟ್ಟಿರ್ತಾರಲ್ಲ ಅದೇ ನಂಬರ್ಗೆ ಕಾಲ್ ಮಾಡ್ತಾರ. ಈಗ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಮೊಬೈಲ್ ನಂಬರ್ ಎಂಟ್ರಿ ಆಯ್ತು. ಇಲ್ಲಿ ಎದ್ರ ಸಂಬಂಧ ಹಾಕ್ಬೇಕಾಗುತ್ತೆ ಜಾಬ್ ಅಂತ ಹಾಕ್ತೀನಿ. ಆಮೇಲೆ ಇಲ್ಲಿ ಎಸ್ ಅಂತ ಅನ್ಬೇಕು. ಎಸ್ ಅಂತ ಸೇಮ್ ಎಲ್ಲ ಡೀಟೇಲ್ಸ್ ಬರ್ತೈತಿ. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ಹೆಸರದು ಎಲ್ಲ ಕರೆಕ್ಟ್ ಆಗಿ ಎಂಟ್ರಿ ಮಾಡಿರ್ಬೇಕಾಗುತ್ತೆ. ಹೆಸರದು ಎಲ್ಲ ಕರೆಕ್ಟ್ ಐತಿಲ್ಲ ಒಂದ್ಸಲ ವ್ಯೂ ಮಾಡ್ಕೋಬೇಕು. ಒಂದ್ಸಲ ಅಮೌಂಟ್ ಪೇ ಆಯ್ತಂದ್ರೆ ಕರೆಕ್ಷನ್ ಮಾಡಕ್ ಬರೋದಿಲ್ಲ. ಈಗ ಹೆಸರದು ಎಲ್ಲ ಕರೆಕ್ಟ್ ಐತೆ ನೋಡತೈತಿ. ಈಗ ಕ್ಯಾಪ್ಚರ್ ಅನ್ನ ಎಂಟ್ರಿ ಮಾಡಿ ಈಗ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸಬ್ಮಿಟ್ ಆಗ್ಬೇಕು. ಇಲ್ಲೆಲ್ಲ ಹೆಸರದು ಎಲ್ಲ ತೋರಿಸುತ್ತೆ. ಅಪ್ಲಿಕೇಶನ್ ಇನ್ನೊಮ್ಮೆ ವೆರಿಫಿಕೇಶನ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟ್ ಐತಿಲ್ಲ ಅನ್ನೋದು ನೋಡ್ಕೋಬೇಕು. ಎಲ್ಲ ಕರೆಕ್ಟ್ ಐತೆ ಅಂದ್ರೆ ಕೆಳಗೆ ಅಥೆಂಟಿಕೇಶನ್ ಕೇಳ್ತೈತಿ. ಅಥೆಂಟಿಕೇಶನ್ ಆದ್ಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತ. ಫಸ್ಟ್ ಈಗ ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕು.
ಸೆಕೆಂಡ್ ಐಡೆಂಟಿ ಪ್ರೂಫ್ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು. ಇದೇ ಯಾವ್ದೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿರ್ತಿರಲ್ಲ ಅದ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು. ಆಮೇಲೆ ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರ್ತೈತಿ. ಆಮೇಲೆ ಇಲ್ಲಿ ಅಮೌಂಟ್ ತೋರಿಸ್ತೈತಿ ಒಂದು ಅಪ್ಲಿಕೇಶನ್ ಫೀಸ್ 450 ಅಂತ. ಆಮೇಲೆ ಈಗ ಪೇಮೆಂಟ್ ಮಾಡ್ತೀವಿ. ಇದು ಸೇವಾ ಸಿಂಧು ಅಲ್ಲಿ ಬರೋದಿಲ್ಲ, ಇದು ಕರ್ನಾಟಕ ಒನ್ ಸೇವಾ ಸಿಂಧು ಅಲ್ಲಿ ಬರ್ತೈತಿ. ಆಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕಿ ಈಗ ಪೇಮೆಂಟ್ ಮಾಡಬೇಕು. ಆಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಈಗ ಅಲ್ಲಿ ಅಮೌಂಟ್ ಎಷ್ಟು ಇರುತ್ತಲ್ಲ ಅಷ್ಟು ಅಮೌಂಟ್ ಎಂಟ್ರಿ ಮಾಡ್ಕೋಬೇಕು. ಈಗ ಆಯ್ತು, ಪೇಮೆಂಟ್ ಆಯ್ತು. ಇದು ಅಪ್ಲಿಕೇಶನ್ ಅಕ್ನಾಲಜ್ಮೆಂಟ್ ಜನರೇಟ್ ಆಯ್ತು. ಎಕ್ಸ್ಪೋಸ್ ಟು PDF ಅಂತ ಮಾಡ್ಕೋಬೇಕು. ಇನ್ನು ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ತಗೋಬೇಕು, ಇಲ್ಲ ಅಂತಂದ್ರೆ PDF ಸೇವ್ ಮಾಡ್ಕೊಂಡ್ರು ನಡಿತೈತಿ. ಎಲ್ಲ ಡೀಟೇಲ್ಸ್ ಬಂದಿರ್ತೈತಿ. ಇಷ್ಟು ಪೊಲೀಸ್ ವೆರಿಫಿಕೇಶನ್ ಅಪ್ಲಿಕೇಶನ್ ಹಾಕೋದಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.